ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಎಲ್ರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ 7-8 ದಿವಸಗಳಿಂದ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ. ತುಂಬ ಜನ ಕಮೆಂಟ್ಗಳಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಇದ್ದೀರಾ, ಹುಷಾರಿಲ್ವಾ ಏನು ಅಂತಂದು. ಏನು ಕೂಡ ತೊಂದರೆ ಇಲ್ಲ ಆರೋಗ್ಯಕ್ಕೆ. ಮನೆಯಲ್ಲಿ ಸ್ವಲ್ಪ ದೇವರ ಕಾರ್ಯ ಇತ್ತು, ಹೀಗಾಗಿ ಒಂದು 5-6 ದಿವಸಗಳ ಕಾಲ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ. ತಿಳಿಸ್ಬೇಕಾಗಿತ್ತು ನಿಮಗೆ, ತಿಳಿಸ್ಲಿಕ್ಕೂ ಕೂಡ ಸಮಯವಾಗಲಿಲ್ಲ, ಕ್ಷಮೆ ಇರಲಿ. ಸೊ ಇವತ್ತಿನ ವಿಡಿಯೋದಲ್ಲಿ ಕಾಮಿಕ ಏಕಾದಶಿ ಭಾನುವಾರ ಬಂದಿರುವಂತಹದ್ದು. ನಾನು ನಿಮಗೆ ಮೊದಲೇ ತಿಳಿಸಿದ್ದೀನಿ, ಚಾತುರ್ಮಾಸದಲ್ಲಿ ಬರುವಂತಹ ಏಕಾದಶಿಗಳು ತುಂಬ ಪವಿತ್ರವಾದಂತಹ ಏಕಾದಶಿ. ನೀವು ಯಾವ ಏಕಾದಶಿ ಮಾಡಿ ಬಿಡಿ, ಆದರೆ ಚಾತುರ್ಮಾಸದಲ್ಲಿ ಏನು ಬರುತ್ತವಲ್ಲ ಅಷ್ಟು ಏಕಾದಶಿಗಳು, ಆ ಯಾವ ಏಕಾದಶಿಗಳನ್ನು ಕೂಡ ತಪ್ಪಿಸಬೇಡಿ. ತುಂಬ ವಿಶೇಷವಾದಂತಹ, ತುಂಬ ಶ್ರೇಷ್ಠವಾದಂತಹ ಏಕಾದಶಿ. ನೀವೆಷ್ಟು ಶ್ರದ್ಧೆ ಭಕ್ತಿಯಿಂದ ಈ ಏಕಾದಶಿಯನ್ನು ಆಚರಣೆ ಮಾಡ್ತಿರಲ್ಲ, ಅಷ್ಟೂ ಕೂಡ ನೀವು ಕಷ್ಟಗಳಿಂದ ಹೊರಗಡೆ ಬರ್ತೀರ. ಶನಿವಾರ ದಶಮಿ ಬರುತ್ತೆ, ಭಾನುವಾರ ಏಕಾದಶಿ ಬರುತ್ತೆ, ಸೋಮವಾರ ನಿಮಗೆ ದ್ವಾದಶಿ ಬರುತ್ತೆ. ಇನ್ನು ನೋಡಿ, ತಪ್ಪು ಏನನ್ನು ಮಾಡ್ತೀರಾ ಅಂತಂದರೆ, ಸಂಕಲ್ಪ ಮಾಡ್ಕೊಳ್ದಲೇ ಯಾವ ಆಚರಣೆ ಮಾಡಿದ್ರೂ ಕೂಡ ನಮಗೆ ಫಲಗಳು ಸಿಗೋದಿಲ್ಲ. ದಯಮಾಡಿ ತಪ್ಪಿಸದೆ ನೀವು ದಶಮಿ ದಿವಸನೂ ಕೂಡ ಕೆಲಸಕ್ಕೇನು ಹೋಗೋದಿಲ್ಲ, ಮನೆಯಲ್ಲೇ ಇರ್ತೀರಾ ಅಂತಂದರೆ ಸಂಕಲ್ಪ ಮಾಡ್ಕೊಳ್ಳೋದನ್ನು ತಪ್ಪಿಸ್ಬೇಡಿ. ಕೆಲವು ಹೆಣ್ಮಕ್ಳೆಲ್ಲ ಪಾಪ ಡ್ಯೂಟಿಗೆ ಹೋಗ್ತಾರೆ, ನೈಟ್ 8 ಗಂಟೆ 7:30 ಮೇಲಾಗುತ್ತೆ ಅಂತ ಹೇಳ್ತಾರೆ. ಅವ್ರಿಗೇನು ಮಾಡಲಿಕ್ಕೆ ಆಗೋದಿಲ್ಲ, ಅವರು ಏಕಾದಶಿ ದಿವಸ ಸಂಕಲ್ಪ ಮಾಡ್ಕೋತಾರೆ. ಮನೆಯಲ್ಲೇ ಇರುವಂತಹವರು ತಪ್ಪದೆ ಶನಿವಾರ ದಶಮಿ ಬಂದಿದೆ ಅಲ್ಲ, ಅವತ್ತಿನ ಸಾಯಂಕಾಲ ಒಂದು 5:15 5:30 ಒಳಗಡೆ ಬೆಳಗ್ಗೆನೇ ಸ್ನಾನ ಮಾಡಿ ಪೂಜೆ ಮುಗಿಸಿದ್ರೆ, ಕೈಕಾಲು ಮುಖ ತೊಳ್ಕೊಂಡು ರಾಯರ ಎದುರುಗಡೆ ಕೂಡ ದೀಪವನ್ನು ಹಚ್ಚಿ, ಈ 3 ದಿವಸಗಳ ಕಾಲ ಏಕಾದಶಿಯ ವ್ರತವನ್ನು ನಾನು ಆಚರಣೆ ಮಾಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡ್ಕೋಬೇಕು. ಇಲ್ಲಿಂದ ನಿಮ್ಮ ವ್ರತ ಅಂತಹದ್ದು ಪ್ರಾರಂಭವಾಗುತ್ತೆ. ದಶಮಿ ದಿವಸ ಸಾಯಂಕಾಲ ಅಂದರೆ ರಾತ್ರಿ ಸಿಹಿ ಅವಲಕ್ಕಿ ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಬಳಸದಲ್ಲೇ ಮಾಡುವಂತಹ ಉಪ್ಪಿಟ್ಟನ್ನು ಸೇವನೆ ಮಾಡಿ ಚಾಪೆ ಮೇಲೆ ಮಲ್ಕೋಬೇಕಾಗತ್ತೆ. ಭಾನುವಾರ ಇನ್ನು ನಿಮ್ಮ ಏಕಾದಶಿ ಆಚರಣೆ. ಅವತ್ತಿನ ದಿವಸ ಯಾವ ಸಮಯ ಶುಭವಾಗಿದೆ ನಿಮಗೆ ದೀಪ ಹಚ್ಚಲಿಕ್ಕೆ, ಸಂಕಲ್ಪ ಮಾಡಿಕೊಳ್ಳಿಕ್ಕೆ ಅಂತ ಹೇಳಿ ನೋಡಿದಾಗ 5 ಗಂಟೆ 55 ನಿಮಿಷದಿಂದ 6 ಗಂಟೆ 18 ನಿಮಿಷದ ತನಕ ಕೂಡ ತುಂಬ ಶುಭ ಇದೆ. ಈ ಸಮಯದಲ್ಲಿ ರಾಯರ ಮುಂದೆ ದೀಪ ಹಚ್ಚುವಂತಹದ್ದು ಮತ್ತೆ ಸಂಕಲ್ಪ ಮಾಡಿಕೊಳ್ಳುವಂತಹದ್ದು ಮಾಡ್ಕೋಬೇಕಾಗತ್ತೆ. ಏಕಾದಶಿ ದಿವಸ ಸಂಕಲ್ಪ ಮಾಡಿಕೊಳ್ಳುವಾಗ ಆದಷ್ಟು ಹೂವನ್ನು ಬಳಸೋ ಹಾಗಿಲ್ಲ, ತುಳಸಿಯನ್ನು ಬಳಸಿ ನಾವು ಸಂಕಲ್ಪ ಮಾಡ್ಕೋಬೇಕು. ಇನ್ನು ಪೂಜೆಯ ವಿಧಾನ ಅಂತ ಹೇಳಿ ಬಂದಾಗ, ಏಕಾದಶಿ ಅಂತಂದಾಗ ಮೊದಲು ನಾವು ಶ್ರೀಮನ್ನಾರಾಯಣನ ಸ್ಮರಣೆ ಪೂಜೆ ಮಾಡ್ದಲೇ ರಾಯರನ್ನಷ್ಟೇ ಪೂಜಿಸಬಾರ್ದು. ನಿಮ್ಮ ಮನೆಯಲ್ಲಿ ಶ್ರೀಮನ್ನಾರಾಯಣನ ಯಾವ ಸ್ವರೂಪದ ಫೋಟೋ ಅಥವಾ ವಿಗ್ರಹ ಇದ್ದರೂ ಗಂಧವನ್ನು ಕುಂಕುಮವನ್ನು ಹಚ್ಚಿ, ತುಳಸಿ ಮಾಲೆ ಹೂಗಳನ್ನು ಹಾಕಿ, ಒಂದು ಮಣ್ಣಿನ ದೀಪಕ್ಕೆ ಉದ್ದ ಬತ್ತಿಯನ್ನು ಹಾಕಿ ತುಪ್ಪವನ್ನು ಹಾಕ್ಕೊಂಡು ಸಿದ್ಧ ಮಾಡ್ಕೊಳ್ಳಿ. ಏಕಾದಶಿಯ ದಿವಸ ಏನು ನಾವು ಮಣ್ಣಿನ ದೀಪಗಳನ್ನು ಹಚ್ತೀವಲ್ವ ರಾಯರ ಮುಂದೆ, ಶ್ರೀ ವಿಷ್ಣುವಿನ ಮುಂದೆ, ಅದಕ್ಕೆ ತುಂಬ ಫಲಗಳಿರುತ್ತೆ. ಇನ್ನು ರಾಯರ ಪೂಜೆ ಅಂತ ಹೇಳಿ ಬಂದಾಗ ರಾಯರಿಗೆ ಗಂಧವನ್ನು ಹಚ್ಚುವಂತಹದ್ದು, ಫೋಟೋ ಒರೆಸಿ ವಿಗ್ರಹ ಇದ್ದರೆ ಮಡಿ ನೀರಿನಿಂದ ತೊಳೆದು ಗಂಧವನ್ನು ಹಚ್ಚಿ, ಅದಾದ ಮೇಲೆ ತುಳಸಿ ಮಾಲೆಯನ್ನು ಹಾಕಿ, ಯಾವುದೇ ಕಾರಣಕ್ಕೂ ಲೋಟದಲ್ಲೂ ಕೂಡ ನೀರನ್ನು ಇಡುವಂತಹದ್ದನ್ನು ಮಾಡಬೇಡಿ. ಇನ್ನು ಅಭಿಷೇಕದ ಬಗ್ಗೆ ಕೇಳ್ತೀರಾ, ಏಕಾದಶಿಯ ದಿವಸ ರಾಯರಿಗೆ ಅಭಿಷೇಕವನ್ನು ಮಾಡಬಹುದಾ ಅಂತ ಹೇಳಿ. ಏಕಾದಶಿಯ ದಿವಸ ರಾಯರಿಗೆ ಅಭಿಷೇಕವನ್ನು ಹಾಲಿನಿಂದ ಆಗಲಿ ಪಂಚಾಮೃತ ಅಭಿಷೇಕವನ್ನಾಗಲಿ ಮಾಡೋದಕ್ಕೆ ಬರೋದಿಲ್ಲ. ಕೇವಲ ಜಲದಿಂದ ಅಭಿಷೇಕವನ್ನು ಮಾಡಬಹುದು. ಮಾಡುವಂತಹ ಗಂಡಸರು ಮಾತ್ರ. ಒಂದು ತಟ್ಟೆಯಲ್ಲಿ ಸ್ವಲ್ಪ ತುಳಸಿ ಮತ್ತು ಹಳದಿ ಅಕ್ಷತೆ ಹಾಕಿ
ಮಡಿ ನೀರಿನಿಂದ ರಾಯರಿಗೆ ಅಭಿಷೇಕ ಮಾಡಬಹುದು. ಏಕಾದಶಿ ದಿವಸ ಈ ರೀತಿ ನೀರಿನಿಂದ ಅಭಿಷೇಕ ಮಾಡಿದ್ದೇ ಆದರೆ ತಪ್ಪದೆ ಕಂಪಲ್ಸರಿ ದ್ವಾದಶಿ ದಿವಸ ಹಾಲು ಅಥವಾ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಬೇಕು. ರಾಯರಿಗೆ ದ್ವಾದಶಿ ದಿವಸ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸ್ತೀರಾ ಅನ್ನುವಂತಹದ್ದಾದರೆ ಮೊಸರನ್ನು ಸೇರಿಸ್ಕೋಬೇಡಿ. ಚಾತುರ್ಮಾಸ ನಡೀತಾ ಇದೆ, ಮೊಸರು ನಿಷೇಧ ಇದೆ ಈಗ. ಇನ್ನು ಹೊರಗಡೆ ತುಳಸಿ ಮುಂದೆ ದೀಪ ಇಡಿ. ದೇವರ ಮನೆಯಲ್ಲಿ ಎಲ್ಲ ಸಿದ್ಧ ಮಾಡ್ಕೊಂಡಿರ್ತೀರ. ದೇವರ ಮನೆಯಲ್ಲಿ 2 ದೀಪಗಳನ್ನ ನಿಮ್ಮ ಕುಲದೇವರು, ನೀವು ಯಾವ್ಯಾವ ದೇವರನ್ನೆಲ್ಲ ಪೂಜಿಸ್ತೀರಾ ಆ ದೇವರುಗಳನ್ನೆಲ್ಲ ನೆನೆಸ್ಕೊಂಡು ಆ ದೀಪ ಹಚ್ಚಿ, ಅದಾದಮೇಲೆ ಶ್ರೀಮನ್ನಾರಾಯಣನ ಹೆಸರನ್ನು ಜಪ ಮಾಡ್ತಾ ಶ್ರೀಮನ್ನಾರಾಯಣನ ಮುಂದೆ ಏನು 1 ದೀಪ ಇಟ್ಟಿರ್ತೀರ ಅದನ್ನು ಹಚ್ಕೊಳ್ಳಿ. ಅದಾದ ಮುಂದೆ ರಾಯರ ಮುಂದೆ ಇಟ್ಟಿರುವಂತಹ 2 ಮಣ್ಣಿನ ದೀಪವನ್ನು ಹಚ್ಕೊಳ್ಳಿ. ದೀಪವನ್ನು ಹಚ್ಚಿದ ತಕ್ಷಣ ಸ್ವಲ್ಪ ಅಕ್ಷತೆ ತೆಗೆದುಕೊಂಡು ಬಲಗೈಯಲ್ಲಿ ಇದನ್ನು ತಪ್ಪದೇ ಮಾಡಬೇಕು. ನಿಮ್ಮ ಕಷ್ಟಗಳು ಕಳೆಯುವಂತಹದ್ದು ನೀವು ಸಂಕಲ್ಪವನ್ನು ಮಾಡ್ಕೊಳ್ಳೋದ್ರಿಂದ ಬಲಗೈಯಲ್ಲಿ ಸ್ವಲ್ಪ ಅಕ್ಷತೆ ತುಳಸಿ ತೆಗೆದುಕೊಂಡು ಮನೆಯಲ್ಲಿ ಏನೇನೆಲ್ಲ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀರಾ ಅಥವಾ ಏನೇನೆಲ್ಲ ನಿಮ್ಮ ಇಷ್ಟಾರ್ಥಗಳು ಭಗವಂತನಿಂದ ನಿಮಗೆ ಪೂರೈಕೆ ಆಗಬೇಕು ಅನ್ನುವಂತಹ ಆಸೆ ಇರುತ್ತಲ್ಲ, ಅದನ್ನು ಭಕ್ತಿಯಿಂದ ಕೇಳಿಕೊಂಡು ಇದೆಲ್ಲವನ್ನು ನೀವು ನೆರವೇರಿಸ್ಕೊಡಿ. ನಾನು ಶ್ರದ್ಧೆ ಭಕ್ತಿಯಿಂದ ಈ ಏಕಾದಶಿಯನ್ನು ಆಚರಣೆ ಮಾಡ್ತೀನಿ ಅಂತ ಹೇಳಿ ಕೇಳ್ಕೋಬೇಕು. ನೀವು ಕೇಳ್ಕೊಂಡ್ರಷ್ಟೇ ರಾಯರು ಕೊಡ್ತಾರಾ ಅಥವಾ ನೀವು ಕೇಳಿದ್ದಷ್ಟೇ ರಾಯರು ಕೊಡ್ತಾರಾ ಅನ್ನೋಂತಹದ್ದಾದರೆ ಖಂಡಿತ ಇಲ್ಲ. ನೀವು ಕೇಳಿದ್ದಿಷ್ಟ ಆದರೆ ಭಗವಂತ ಕರುಣಿಸುವಂತಹದ್ದು ಅಷ್ಟು. ಆದರೂ ಕೂಡ ಕೇಳ್ಕೊಳ್ಬೇಕಾಗಿರುವಂತಹದ್ದು ನಮ್ಮ ಕರ್ತವ್ಯ. ಇದಾದ ನಂತರ ಅಗರಬತ್ತಿಯಿಂದ ಧೂಪವನ್ನು ತೋರಿಸಿ 2 ಬೆಟ್ಟದ ನೆಲ್ಲಿಕಾಯಿಯನ್ನು ತಂದಿಟ್ಕೊಳ್ಳಿ. 2 ಬೆಟ್ಟದ ನೆಲ್ಲಿಕಾಯಿಯನ್ನು ತೊಳೆದು ಶ್ರೀಮನ್ ಮಹಾವಿಷ್ಣುವಿನ ಮುಂದೆ ಒಂದು ಸಣ್ಣ ಪ್ಲೇಟ್ ಇಟ್ಟು ಅದರಲ್ಲಿ ಮೊದಲು ಸ್ವಲ್ಪ ಅಕ್ಷತೆ, ಅರಿಶಿನ, ಕುಂಕುಮ ಹಾಕಿ ಬೆಟ್ಟದ ನೆಲ್ಲಿಕಾಯಿಯನ್ನು ತೊಟ್ಟು ಮೇಲ್ ಬರೋ ಹಾಗೆ ಇಟ್ಟು ಕಟ್ ಮಾಡಬಾರ್ದು. ಮೇಲ್ಭಾಗ ಕಟ್ ಮಾಡಿದರೆ ಅದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ ಇಟ್ಟು 2 ತುಪ್ಪದ ಹೂಬತ್ತಿಗಳನ್ನ ಒಂದೊಂದು ಬೆಟ್ಟದ ನೆಲ್ಲಿಕಾಯಿ ಮೇಲೆ, ಅಂದರೆ 1 ಬೆಟ್ಟದ ನೆಲ್ಲಿಕಾಯಿ ಮೇಲೆ 2 ಬತ್ತಿಗಳನ್ನ ಇಟ್ಟು ದೀಪ ಹಚ್ಚಿ, ದೀಪವನ್ನು ಹಚ್ಚಿಬಿಟ್ಟು ಸಂಪೂರ್ಣವಾಗಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ. ಇದಾದ ನಂತರ ರಾಯರ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ರಾಯರ ಅಕ್ಷರಮಾಲಿಕಾ ಸ್ತೋತ್ರವನ್ನು ಸಂಪೂರ್ಣವಾಗಿ ಪಾರಾಯಣ ಮಾಡಿ. ಶ್ರೀಮನ್ ಮಹಾವಿಷ್ಣುವಿಗೆ ಏನಾದರೂ ಹಣ್ಣುಗಳನ್ನು ಸಮರ್ಪಣೆ ಮಾಡಬೇಕು. ಸ್ತೋತ್ರಗಳನ್ನು ಹೇಳ್ಕೊಂಡ ತಕ್ಷಣ 2 ತುಪ್ಪದ ಬತ್ತಿಯಿಂದ ಆರತಿ ಮಾಡಿ ಶ್ರೀಮನ್ ಮಹಾವಿಷ್ಣುವಿಗೆ ಮಾತ್ರ ಏನಾದರೂ ಹಣ್ಣುಗಳನ್ನ ಇಟ್ಟು ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳಿ. ಹೆಣ್ಮಕ್ಳು ಸೀರೆಯನ್ನು ಉಟ್ಕೊಂಡು ಪೂಜೆ ಮಾಡಿ ಏಕಾದಶಿ ಉಪವಾಸ ಬಿಡೋ ತನಕ ಸೀರೆಯಲ್ಲಿ ಇರಿ. ಏಕಾದಶಿ ದಿವಸ ತಪ್ಪದೆ ತಲೆ ಸ್ನಾನ ಮಾಡ್ಕೋಬೇಕು. ತುಂಬ ಶ್ರೇಷ್ಠವಾದಂತಹ ಏಕಾದಶಿ ಆದ್ದರಿಂದ ಎಷ್ಟು ಶ್ರದ್ಧೆಯಿಂದ ಮಾಡ್ತಿರೋ ಅಷ್ಟೋ ಒಳ್ಳೆಯದು. ಪೂಜೆ ಸಮಯದಲ್ಲಿ ಬಿಡುವಾಗಿದ್ದರೆ ಏಕಾದಶಿಯ ವ್ರತಕಥೆಯನ್ನು ಓದಿ, ಇಲ್ಲ ಅಂತಂದರೆ ಅಟ್ಲೀಸ್ಟ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಮೇಲೆ ಕೈಕಾಲು ಮುಖ ತೊಳೆದುಕೊಂಡು ದೇವ್ರ ಎದುರುಗಡೆ ಕೂತು ಏಕಾದಶಿಯ ವ್ರತಕಥೆಯನ್ನು ಓದುವಂತಹದ್ದು ಇಲ್ಲ ಮೊಬೈಲ್ನಲ್ಲಿ ಕೇಳುವಂತಹದ್ದನ್ನು ಮಾಡ್ಕೊಳ್ಳಿ. ಇನ್ನು ಉಪವಾಸ ಅಂತ ಹೇಳಿ ಬಂದಾಗ 4 ಗಂಟೆವರೆಗೂ ಇರುವಂತಹವರು ಇರಬಹುದು, 12 ಗಂಟೆ, 6 ಗಂಟೆ, 8 ಗಂಟೆವರೆಗೂ ಕೂಡ ಉಪವಾಸವನ್ನು ಮಾಡುವಂತಹವರು, ಅಂದರೆ ಆ ಸಮಯಕ್ಕೆ ಬಿಡಬಹುದು. ಆರೋಗ್ಯ ಸರಿ ಇಲ್ಲ ಅನ್ನುವಂಥವರು 12 ಗಂಟೆ ಇಲ್ಲ 4 ಗಂಟೆ ಇಲ್ಲ ಸಂಜೆ 6 ಗಂಟೆವರೆಗೂ ಬಿಡುವಂತಹದ್ದನ್ನು ಮಾಡಬಹುದು. ಇಲ್ಲ ನಾವು ಏನೂ ಕೂಡ ಆವತ್ತಿನ ದಿವಸ ತಿನ್ನೋದೇ ಇಲ್ಲ ಅಂತಂದರೆ 8 ಗಂಟೆಗೆ ಉಪವಾಸವನ್ನು ಬಿಡುವಂತಹದ್ದು ಕೆಲವರು ವಾಡಿಕೆ. ಅವತ್ತು ಕೂಡ ಉಪವಾಸ ಬಿಟ್ಟಾದಮೇಲೆ ಕೇವಲ ಹಾಲು ಹಣ್ಣನ್ನು ತಗೊಂಡು ದ್ವಾದಶಿ ಪಾರಣೆ ಮುಗಿಸ್ಕೊಂಡೇ ನೀವು ಆಹಾರವನ್ನು ಸೇವಿಸಬಹುದು. ಹೆಣ್ಮಕ್ಳು ಹಾಲು ಹಣ್ಣು ನೀರು ತಗೊಳ್ಳಿ, ಹಾಗೆ ಉಪವಾಸ ಮಾಡಬೇಡಿ. ಗಂಡಸರು ಸಾಧ್ಯವಾದರೆ ನೀರನ್ನು ಕೂಡ ಕುಡಿದಲೇ ಶಕ್ತಿ ಇರುವಂತಹವರು ಉಪವಾಸ ಮಾಡಿ. ಇಲ್ಲ ಆಗೋದಿಲ್ಲ ನಮಗೆ ಶಕ್ತಿ ಇಲ್ಲ ಅಂತಂದರೆ ಹಾಲು ಹಣ್ಣು ನೀರನ್ನು ಗಂಡ್ಮಕ್ಳು ಕೂಡ ತೆಗೆದುಕೊಳ್ಬಹುದು. ಆವತ್ತಿನ ದಿವಸ ಕೂಡ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಚಾಪೆ ಮೇಲೆ ಮಲ್ಕೋಬೇಕು. ಇನ್ನು ದ್ವಾದಶಿ ದಿವಸ ಸೋಮವಾರ ಬರುತ್ತೆ. ನಿಮಗೆ ಯಾವ ದೇವರ ಮುಂದೆ ತುಪ್ಪದ ದೀಪ ಹಚ್ಚಿದ್ರು ಅದೇ ರೀತಿ ತುಪ್ಪದ ದೀಪವನ್ನು ಅವತ್ತಿನ ದಿವಸ ಕೂಡ ಹಚ್ಚಿ ದ್ವಾದಶಿಯ ದಿವಸ ಪುಳಿಯೋಗರೆ ಮಾಡಿಬಿಟ್ಟು ಭಗವಂತನಿಗೆ ನೈವೇದ್ಯ ಸಮರ್ಪಣೆ ಮಾಡಿ ನೀವು 8:15 ನಂತರ ಊಟ ಮಾಡಬಹುದು. ಇದಿಷ್ಟು ಕೂಡ ಏಕಾದಶಿಗೆ ಸಂಬಂಧಿಸಿದಂತಹ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.